ಡಡಣ ಏ ಡಡಣ ಏ ಸುಚಾಮದ ಬೆಲ್ರು ಕಣ ಡಡ ಏ ಡಡಣ ಏ ಚಾಂದ್ರಿ ಯು ನೋ ವಾಟ್ 20 ವರ್ಷ ಆದ್ಮೇಲೆ ಮತ್ತೆ ಬಂದಿರೋ ಬಾಸು ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಯಾರ್ ಥಿಯೇಟರ್ಗಳೆಲ್ಲ ಮುಚ್ಚಾಗ್ತಾ ಇದೆ. ದಯವಿಟ್ಟು ಸಿಂಗಲ್ ಸೀಟ್ ಥಿಯೇಟರ್ ಉಳಿಸಿ. ಐ ಲೈಕ್ ಇಟ್ ಥ್ಯಾಂಕ್ ಯು. ನಾವು ಮೊದಲೇ ಹೇಳಿದಾಗೆ ದಿನ ಒಂದೊಂದ್ಸರಿ ನೋಡಿದ್ರೆ ಒಂದೊಂಥರ ಅರ್ಥ ಆಗುತ್ತೆ. ಬುದ್ಧಿವಂತರಿಗೆ ಮಾತ್ರ ಈ ಸಿನಿಮಾ. ನಮ್ಮ ತಲೆನ ಶಾರ್ಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸಿನಿಮಾಗೆ ಬರಬೇಕು. ಉಪೇಂದ್ರನ್ ಫ್ಯಾನ್ಸು ಆ್ಯಕ್ಚುಲಿ ರಾಜಕಾರಣಿಗಳ ನಗ್ನ ಸತ್ಯ ಆಗಿರ್ಬೋದು, ಲೋ ಎಷ್ಟು ಡೀಪ್ ಆಗಿ ಹೇಳಿದ್ರೆ ಬಾಸ್ ಅಂದ್ರೆ ಪ್ರಪಂಚ ಮಿರರ್ ಇದ್ದಂಗೆ. ನೀನ್ ಅದ್ ನೋಡಕ್ರೆ ಅದ್ ನಿನ್ ನೋಡಾಗುತ್ತೆ, ನೀನ್ ನೋಡತ್ರ ಅದ್ ನಿನ್ ನೋಡಾಗುತ್ತೆ. ಪುಸ್ತಕದ ಬರೆಯಕ ಏನಿದೆ ಲವ್ ಅಲ್ಲಿ? ಐ ಡೋಂಟ್ ಲೈಕ್ ಇಟ್. ಬಾಸು ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ನಾವು ಇಂಡಿಯನ್ ರಿಯಲ್ ಸ್ಟಾರ್ ಅಂತ ಕರಿತೀವಿ ಅವ್ರನ್ನ. ಅದಕ್ಕೆ ಹುಚ್ಚ ಅಭಿಮಾನದಿಂದ ಬಂದಿದ್ದೀವಿ. ಆಕ್ಚುಲಿ ಅವ್ರಿಗೆ ಯೂತ್ಸ್ ತುಂಬಾ ಫ್ಯಾನ್ಸ್ ಇದ್ದಾರೆ. ಆಕ್ಚುಲಿ ಯೂತ್ಸ್ಗಳು ಫ್ಯಾನ್ಸ್ಗಳು ಈಗ ಬೇರೆ ಆಕ್ಟರ್ ಸ್ಟಾರ್ಗಳಿಗಾದ್ರೆ ಒಬ್ರು ದರ್ಶನ್ ಫ್ಯಾನ್ ಅಂತಾರೆ, ಸುದೀಪ್ ಫ್ಯಾನ್ ಅಂತಾರೆ. ಉಪ್ಪಿ ಬಾಸ್ ಒಬ್ರಿಗೆ ಎಲ್ಲಾರ ಫ್ಯಾನ್ಸು ಬಂದು ನೋಡೋ ಏಕೈಕ ನಟ ಉಪೇಂದ್ರ, ರಿಯಲ್ ಸ್ಟಾರ್. ಅವ್ರ UI ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದೀವಿ. ಸಿನಿಮಾ ದಿನ ಒಂದೊಂದ್ಸಲಿ ನೋಡ್ರೆ ದಿನ ಒಂದೊಂದರ ಅರ್ಥ ಆಗುತ್ತೆ ನಮ್ಗೆ. ಉಪೇಂದ್ರ ಆಗಲಿ ಆಗಲಿ 2 ಸಿನಿಮಾ ಸಾಕು ಅವ್ರೇನು ಅಂತ ಪ್ರೂವ್ ಮಾಡಕ್. ಚಿತ್ರರಂಗ ಕಲಾವಿದರು ಅಂದ್ರೆ ನಮ್ಮ ಉಪೇಂದ್ರ ಅಣ್ಣ. ಇದು ಬಜೆಟ್ ಅಲ್ಲ, ಲೋ ಬಜೆಟ್ ಅಲ್ಲ, ತೆಗ್ದಿರೋದು ಲೋ ಬಜೆಟ್ ಅಲ್ಲ, ಅದ್ರ ಫಸ್ಟ್ ಕ್ಲಾಸ್ ತೆಗ್ದಿದ್ದಾರೆ ನಮ್ಮ ಅಣ್ಣ. ಹಾಗೆ 26 ವರ್ಷ ಆಯಿತು ಪಿಕ್ಚರ್ ತೆಗ್ದಿ ಸಿನಿಮಾ ತಂದೆ ಚಿತ್ರರಂಗದಲ್ಲಿ ಹೆಸರು ಕೊಟ್ಟವರು ನಮ್ಮ ಅಣ್ಣ ಉಪೇಂದ್ರ ಅಣ್ಣ ಮಾಡಿದ ಕಾಶಿನಾಥ್ ಶಿಷ್ಯ ಉಪೇಂದ್ರ ಅವರು. ಕಾಶಿನಾಥ್ ಶಿಷ್ಯ ಅವರು ಅಜಗಾಯದ ಉಪೇಂದ್ರ ತಲೆಮಗಸು ಎಲ್ಲ ನೋಡ್ಕೊಂಡು ಬೆಳ್ಕೊಂಡು ಬಂದಿರೋ ನಾವು. ಆದ್ದರಿಂದ ಅವರು ಅಣ್ಣನೇ. ಈಗ ಬಿಗ್ಗು ಸ್ಕ್ರೀನ್ ನೋಡ್ತಾ ಇದ್ದೀವಿ ನಾವು. ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಮೀಡಿಯಾದವ್ರೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.